ಎಲ್ಲರೂ ಬರಬೇಕು, ಎಲ್ಲರಿಗೂ ಕುಂದಾಟ ಮಾಡಬೇಕು. ಪೊಲೀಸ್ ಗುಂಡಾವರ್ತನೆಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಪೊಲೀಸರ ನ್ಯಾಯ ಬೇಕು, ಪೊಲೀಸ್ ಧಿಕ್ಕಾರ, ಪೊಲೀಸ್ ಧಿಕ್ಕಾರ, ನ್ಯಾಯ ಬೇಕು. ಕೇಂದ್ರ ಸರ್ಕಾರ ಧಿಕ್ಕಾರ, ಧಿಕ್ಕಾರ. ನೀಟ್ ಎಕ್ಸಾಮ್ ಬಗ್ಗೆ ಬೇಡಿಕೆ ಇರೋದು ನಮ್ದು. ಬಟ್ಟೆ ಹಿಡ್ಕೊಂಡು ಎಳಿತಾರೆ. ಇವ್ರ ಮೇಲೆ ನಾವು ದೌರ್ಜನ್ಯ ಮಾಡಿದೀವ, ನಮ್ಮ ಮೇಲೆ ಅಷ್ಟು ತೋರಿಸ್ತಾರೆ. ನೀಟ್ ಯುಜಿ 2026 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಹಾಗೂ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಇಟಿ ರದ್ದುಗೊಳಿಸುವಂತೆ ಒತ್ತಾಯಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಕಾರ್ಯಕರ್ತರು ಟೌನ್ ಹಾಲ್ ಮುಂಭಾಗ ಪ್ರತಿಭಟನೆ ನಡೆಸಲು ಮುಂದಾದಾಗ ಎಸ್ಎಫ್ಐ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. 4 ತಂಡವಾಗಿ ಪ್ರತಿಭಟನೆ ನಡೆಸಿದ ಎಸ್ಎಫ್ಐ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪೊಲೀಸರು ಒತ್ತಾಯವಾಗಿ ವಿದ್ಯಾರ್ಥಿ ಮುಖಂಡರನ್ನ ಬಸ್ನೊಳಗೆ ತಳ್ಳುತ್ತಿದ್ದ ದೃಶ್ಯಗಳು ಕಂಡುಬಂದವು. ನಿರ್ವಹಣೆಯಲ್ಲಿ ಎನ್ಟಿಎ ಮತ್ತೊಮ್ಮೆ ತನ್ನ ಅಸಮರ್ಥತೆಯನ್ನ ಸಾಬೀತುಪಡಿಸಿದೆ ಎಂದು ಆರೋಪಿಸಿದರು. ಈ ಹಿಂದೆ ಕೂಡ ಹಲವು ಪರೀಕ್ಷೆಗಳಲ್ಲಿ ಅಕ್ರಮಗಳು ಮತ್ತು ಅವ್ಯವಸ್ಥೆಗಳು ಬೆಳಕಿಗೆ ಬಂದಿವೆ. ಹೀಗಾಗಿ ಎನ್ಟಿಎಯನ್ನ ರದ್ದುಗೊಳಿಸಿ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆಯನ್ನ ಜಾರಿಗೆ ತರಬೇಕು ಎಂದು ಎಸ್ಎಫ್ಐ ನಾಯಕರು ಆಗ್ರಹಿಸಿದರು. ವಿದ್ಯಾರ್ಥಿ ಫೆಡರೇಷನ್ ಕರ್ನಾಟಕ ರಾಜ್ಯ ಸಮಿತಿ ಈ ದಿನ ಪ್ರತಿಭಟನೆಯನ್ನು ನಡೆಸಿತು. NTA ಸಂಸ್ಥೆ ಏನು ಪರೀಕ್ಷೆಯನ್ನು ನಡೆಸುತ್ತೆ, ಆ ಒಂದು NTA ಸಂಸ್ಥೆ ರಾಷ್ಟ್ರೀಯ ಪರೀಕ್ಷೆಗಳನ್ನು ನಡೆಸೋದಕ್ಕೆ ಅರ್ಹತೆ ಇಲ್ಲದಂಥ ಒಂದು ಸಂಸ್ಥೆ. ಇವತ್ತು ನೀಟ್ ಪರೀಕ್ಷೆಯ ಪೇಪರ್ ಲೀಕನ್ನು ಮಾಡಿ ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಇವತ್ತು ಬರೆದಂಥ ಎಲ್ಲ 22 ಲಕ್ಷ ವಿದ್ಯಾರ್ಥಿಗಳ ಒಂದು ಪರೀಕ್ಷೆಯನ್ನು ಇವತ್ತು ರದ್ದುಪಡಿಸಿದ್ದಾರೆ. CET ಎಕ್ಸಾಮ್, UG CET ಎಕ್ಸಾಮನ್ನು ಕೂಡ ಕೊನೆಯ ಕ್ಷಣದಲ್ಲಿ ಇವತ್ತು ರದ್ದು ಮಾಡಿರೋದನ್ನು ನಾವು ಗಮನಿಸ್ಬೋದು. ಅದೇ ರೀತಿ CBSE ಉತ್ತರ ಪತ್ರಿಕೆಗಳನ್ನು ಕೂಡ ಇವತ್ತು ಸರಿಯಾಗಿ ಮೌಲ್ಯಮಾಪನ ಮಾಡೋಕ್ಕಾಗದೇ ಇರುವಂಥ ಒಂದು ದುರ್ಗತಿಯಲ್ಲಿರುವಂಥ NTA ಸಂಸ್ಥೆ ಇವತ್ತು ಇಡೀ ದೇಶದ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹೇಗೆ ಅದು ರೂಪಿಸುತ್ತೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿದೆ. ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ಶಿಕ್ಷಣ ಸಚಿವರಾಗಿ ಇವತ್ತು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. 2024ರಲ್ಲಿ ಇದೇ ನೀಟ್ ಪರೀಕ್ಷೆ ಸ್ಕ್ಯಾಮ್ ಆಗಿತ್ತು, ಸುಪ್ರೀಂ ಕೋರ್ಟ್ಗೂ ಕೂಡ ಪ್ರಕರಣ ದಾಖಲಾಗಿತ್ತು. ಅದಾದರೂ ಕೂಡ ಇವತ್ತು ಎಚ್ಚೆತ್ತುಕೊಂಡಿಲ್ಲ. UG CET ಎಕ್ಸಾಮ್ಗಳು ಸರಿಯಾಗಿ ಆಗ್ತಾ ಇಲ್ಲ, ಇವ್ಯಾಲ್ಯೂಯೇಷನ್ಗಳು ಸರಿಯಾಗ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಇವತ್ತು ಪ್ರಾಣವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ದೇಶಾದ್ಯಂತ ಸುಮಾರು 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ? ಇದಕ್ಕೆ NTA ಇವತ್ತು ಸರಿಯಾದ ರೀತಿಯ ಪ್ರಾಣವನ್ನು ಕಳ್ಕೊಂಡಂಥ, ಆತ್ಮಹತ್ಯೆ ಮಾಡ್ಕೊಂಡಂಥ ವಿದ್ಯಾರ್ಥಿಗಳಿಗೆ ಪರಿಹಾರವನ್ನು ಒದಗಿಸಬೇಕು ಮತ್ತು NTA ಸಂಸ್ಥೆಯನ್ನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ರದ್ದುಗೊಳಿಸಬೇಕು. ನೀಟ್ ಎಕ್ಸಾಮನ್ನು ರದ್ದುಪಡಿಸಿ ರಾಜ್ಯದಲ್ಲಿರುವಂಥ ವೈದ್ಯಕೀಯ ಸೀಟುಗಳನ್ನು ರಾಜ್ಯಕ್ಕೆ ಬಿಟ್ಟುಕೊಡಬೇಕು. ರಾಜ್ಯ ಸರ್ಕಾರಗಳು ಆಯಾ ಸೀಟುಗಳಿಗೆ ಅನುಗುಣವಾಗಿ CET ಈ ರೀತಿ ಒಂದು ಪರೀಕ್ಷೆಗಳನ್ನು ನಡೆಸಿ ಅಲ್ಲಿಯ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಅದರಿಂದ ಹೀಗೆ NTA ಸಂಸ್ಥೆಯ ಅವ್ಯವಹಾರವನ್ನು ಇವತ್ತು ವಿರೋಧಿಸಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತಂದ್ಬಿಟ್ಟು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೀವಿ. ವಿದ್ಯಾರ್ಥಿಗಳನ್ನು ಬಂಧಿಸಿರುವಂತಹ ರಾಜ್ಯ ಸರ್ಕಾರದ ಪೊಲೀಸರು ಇವತ್ತು, ರಾಜ್ಯ ಸರ್ಕಾರ ಇವತ್ತು, ಕೇಂದ್ರ ಸರ್ಕಾರ ಎರಡೂ ಇವತ್ತು ಒಂದೇ ಪಾಲಿಸಿಗಳನ್ನು ಅನುಭವಿಸ್ತಿದೆ. ಕಾಂಗ್ರೆಸ್ ಮತ್ತು BJP ಸರ್ಕಾರಕ್ಕೆ ಏನೂ ವ್ಯತ್ಯಾಸಗಳನ್ನು ಕಾಣಿಸ್ತಾ ಇಲ್ಲ. ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳನ್ನು ಕೂಡ ಇವತ್ತು ಪೊಲೀಸ್ನವ್ರನ್ನ ಛೂ ಬಿಟ್ಟು ಇವತ್ತು ಪೊಲೀಸ್ನವ್ರ ಮೂಲಕ ಇವತ್ತು ವಿದ್ಯಾರ್ಥಿಗಳ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದೆ. ಇದಕ್ಕೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ನಾವು ಕೊಡ್ತಾ ಇದ್ದೀವಿ.